ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳ, ಇತ್ತೀಚೆಗೆ ವಿಪರೀತ ಸುದ್ದಿಯಲ್ಲಿದ್ದಂಥ ಓರ್ವ ನಾಯಕ ಅಥವಾ ವಿಪರೀತ ಜನಪ್ರಿಯತೆಯನ್ನು ಪಡಿತಿದ್ದಂಥ ರಾಜಕಾರಣಿ ಅಂದ್ರೆ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯ ಅಥವಾ ಸಂಸದನಾಗಿದ್ದಂಥ ರಾಘವ್ ಚಡ್ಡಾ. ನಿಮ್ಮಲ್ಲಿ ಸಾಕಷ್ಟು ಮಂದಿ ಇವರ ಹೆಸರನ್ನ ಕೇಳಿರ್ತೀರಿ. ಆಮ್ ಆದ್ಮಿಯ ಅರವಿಂದ್ ಕೇಜ್ರಿವಾಲ್ ಬಿಟ್ಟರೆ ಬೇರೆ ನಾಯಕರ ಹೆಸರನ್ನು ನೀವು ಕೇಳಿರ್ತೀರೋ ಇಲ್ವೋ? ಮನೀಶ್ ಸಿಸೋಡಿಯಾ, ಸಂಜಯ್ ಸಿಂಗ್, ಈ ರೀತಿಯಾದಂಥ ನಾಯಕರ ಹೆಸರು ಕೆಲವು ಮಂದಿಗೆ ಗೊತ್ತಿರಬಹುದು. ಆದರೆ ರಾಘವ್ ಚಡ್ಡಾ ನನ್ನ ಪ್ರಕಾರವಾಗಿ ಈ ವಿಡಿಯೋ ನೋಡ್ತಾ ಇರುವಂತಹ 80 to 85% ಜನರಿಗೆ ಗೊತ್ತಿದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಷ್ಟರ ಮಟ್ಟಿಗೆ ಜನಪ್ರಿಯರಾಗಿದ್ರು. ತಮಗೊಂದು ರೀತಿಯಲ್ಲಿ ಸ್ಪಷ್ಟವಾದಂಥ ಶೇಪ್ ಕೊಟ್ಟುಕೊಳ್ಳುವಲ್ಲೂ ಕೂಡ ರಾಘವ್ ಚಡ್ಡಾ ಯಶಸ್ವಿ ಆಗಿಬಿಟ್ಟಿದ್ರು. ಆ ಕಾರಣಕ್ಕಾಗಿ ಅವ್ರನ್ನ ಯಾವ ರೀತಿ ಕರಿತಾ ಇದ್ರು ಅಂದ್ರೆ, ಬಡವರ ಪರ ಇರುವಂತಹ ಸಂಸದ, ಮಧ್ಯಮ ವರ್ಗದವರ ಪರ ಇರುವಂತಹ ಸಂಸದ ಅಥವಾ ಜನಸಾಮಾನ್ಯರ ಪರ ಇರುವಂತಹ ಸಂಸದ, ಈ ರೀತಿಯಲ್ಲೂ ಕೂಡ ಅವರನ್ನ ಕರೆಯಲಾಗ್ತಾ ಇತ್ತು. ವಿಪರೀತ ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲ್ಲೆಟ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ. ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಇದರ ನಡುವೆ ಇತ್ತೀಚೆಗೆ ಇದ್ದಂತ ಇನ್ನೊಂದು ಚರ್ಚೆ ಏನಪ್ಪಾ ಅಂದ್ರೆ, ರಾಘವ್ ಚಡ್ಡಾ ಆಮ್ ಆದ್ಮಿ ಪಕ್ಷದಿಂದ ಹೊರಗಡೆ ಬರಬಹುದು, ಅವರು ಬಿಜೆಪಿ ಪಕ್ಷವನ್ನ ಸೇರ್ಪಡೆ ಆಗಬಹುದು, ಈ ರೀತಿಯಾಗಿ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇತ್ತು. ಇದರ ನಡುವೆ ಇವತ್ತು ರಾಘವ್ ಚಡ್ಡಾಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಮುಖ ಬೆಳವಣಿಗೆ ಆಗಿದೆ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ರಾಘವ್ ಚಡ್ಡಾ ರಾಜ್ಯಸಭಾ ಡೆಪ್ಯೂಟಿ ಲೀಡರ್ ಆಮ್ ಆದ್ಮಿ ಪಕ್ಷದಿಂದ, ಅಂದ್ರೆ ರಾಜ್ಯಸಭಾ ಉಪನಾಯಕ. ಆ ಕಾರಣಕ್ಕಾಗಿ ಅವರಿಗೆ ಮಾತನಾಡೋದಕ್ಕೆ ಹೆಚ್ಚು ಅವಕಾಶ ಸಿಗ್ತಾ ಇತ್ತು. ಆ ಸಮಯವನ್ನ ಸದುಪಯೋಗ ಪಡಿಸ್ಕೊಳ್ತಾ ಇದ್ರು ರಾಘವ್ ಚಡ್ಡಾ. ಆದ್ರೆ ಇವತ್ತಿನ ಬೆಳವಣಿಗೆ ಏನಪ್ಪಾ ಅಂದ್ರೆ, ಆಮ್ ಆದ್ಮಿ ಪಕ್ಷದ ಕಡೆಯಿಂದ ರಾಜ್ಯಸಭಾ ಕಾರ್ಯದರ್ಶಿಗೆ ಒಂದು ಲೆಟರ್ ಹೋಗಿದೆ. ಅವರು ಆ ಮೂಲಕ ವಿನಂತಿಯನ್ನ ಮಾಡ್ಕೊಂಡಿದ್ದಾರೆ, ಡೆಪ್ಯೂಟಿ ಲೀಡರ್ ಸ್ಥಾನದಿಂದ ರಾಘವ್ ಚಡ್ಡಾರನ್ನ ತೆಗೆದು ಹಾಕಬೇಕು ಅಂತ. ಅವ್ರ ಪ್ಲೇಸಿಗೆ ಅಶೋಕ್ ಮಿತ್ತಲ್ ಅಂತ ಇನ್ನೋರ್ವ ನಾಯಕರನ್ನ ತರಲಾಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಬರೀ ಎಷ್ಟಾಗಿದ್ರೆ ಚರ್ಚೆ ಆಗ್ತಾ ಇರ್ಲಿಲ್ವೇನೋ, ಏನೋ ಪಕ್ಷದ ಒಳಗಿನ ಒಂದಷ್ಟು ಆಂತರಿಕವಾದಂಥ ಬೆಳವಣಿಗೆ ಆಗಿರಬಹುದು, ಈ ನಾಯಕರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪುನರ್ರಚನೆ ಏನಾದರೂ ಆಗ್ತಿರಬಹುದು ಎನ್ನುವಂಥ ಚರ್ಚೆ ನಡೀತಾ ಇತ್ತು. ಆದರೆ ಈಗ ನಡೀತಿರುವಂಥ ನಡೆದಿರುವಂಥ ಒಂದು ಬೆಳವಣಿಗೆ ಏನಪ್ಪಾ ಅಂದ್ರೆ, ಈಗ ಪ್ರತಿ ಪಕ್ಷಗಳಿಗೂ ಕೂಡ ರಾಜ್ಯಸಭೆಯಲ್ಲಿ ಇಂತಿಷ್ಟು ಸಮಯ ಅಂತೇಳಿ ಮೀಸಲಿಡಲಾಗುತ್ತೆ. ಆ ಸಮಯ ಅವ್ರು ಮಾತನಾಡೋದಕ್ಕೆ ಬಳಸ್ಕೊಳ್ಬಹುದು. ಈ ಆಮ್ ಆದ್ಮಿ ಪಕ್ಷಕ್ಕೆ ಏನು ಸಮಯವನ್ನ ನಿಗದಿಗೊಳಿಸ್ತಾರೆ, ಆ ಸಮಯವನ್ನ ರಾಘವ್ ಚಡ್ಡಾಗೆ ಕೊಡಬಾರದು. ಅಂದರೆ ರಾಘವ್ ಚಡ್ಡಾಗೆ ಆಮ್ ಆದ್ಮಿ ಪಕ್ಷದ ಕಡೆಯಿಂದ ಮಾತನಾಡೋದಕ್ಕೆ ಅವಕಾಶವನ್ನೇ ಮಾಡಿಕೊಡಬಾರದು ಅಂತ ಇದೀಗ ಆಮ್ ಆದ್ಮಿ ಪಕ್ಷದ ನಾಯಕರು ರಾಜ್ಯಸಭಾ ಕಾರ್ಯದರ್ಶಿಗೆ ಲೆಟರ್ ಅನ್ನ ಬರೆದಿದ್ದಾರೆ. ಅಂದ್ರೆ ಒಂದು, ಡೆಪ್ಯೂಟಿ ನಾಯಕನ ಸ್ಥಾನದಿಂದ ತೆಗೆದು ಹಾಕಲಾಗಿದೆ, ಮಾತನಾಡೋದಕ್ಕೆ ಅವಕಾಶವನ್ನೇ ಮಾಡಿಕೊಡಬಾರದು ಅಂತ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿಯವರೆಗೆ ಮಾತಿನ ಮೂಲಕವೇ ಸೌಂಡ್ ಮಾಡ್ತಾ ಇದ್ದಂತಹ ಅಥವಾ ಮಾತಿನ ಮೂಲಕವೇ ವಿಪರೀತ ಜನಪ್ರಿಯತೆಯನ್ನ ಪಡೆದುಕೊಂಡಿದ್ದಂಥ ರಾಘವ್ ಚಡ್ಡಾಗೆ ಮಾತನಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಬಾರದು ಅಂತ ಆಮ್ ಆದ್ಮಿ ಪಕ್ಷ ಕೇಳ್ತಾ ಇದೆ. ಹಾಗಾದ್ರೆ ಅಂಥದ್ದು ಏನಾಯಿತು? ಒಂದಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ. ಸಹಜವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ. ಸಾಮಾಜಿಕ ಜಾಲತಾಣದ ಚರ್ಚೆ ಹೇಗಿದೆ ಅಂದ್ರೆ, ರಾಘವ್ ಚಡ್ಡಾರ ಜನಪ್ರಿಯತೆಯನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಎನ್ನುವ ರೀತಿಯಲ್ಲಿ, ನೋಡಿ ಓರ್ವ ಜನಸಾಮಾನ್ಯರ ಸಂಸದ ಅವರನ್ನೇ ತೆಗೆದು ಹಾಕಿಬಿಟ್ರು, ಇದ್ಯಾವ ರೀತಿಯಾಗಿ ನ್ಯಾಯ ಎನ್ನುವ ರೀತಿಯಲ್ಲಿ. ಅಥವಾ ಆಮ್ ಆದ್ಮಿ ಪಕ್ಷ ಅಂದ್ರೆ, ಈಗ ರಾಘವ್ ಚಡ್ಡಾ ಮಾತನಾಡ್ತಾ ಇದ್ದಿದ್ದು ಈ ಬಂಡವಾಳಶಾಹಿಗಳ ವಿರುದ್ಧವಾಗಿ ಅಥವಾ ದೊಡ್ಡವರ ವಿರುದ್ಧವಾಗಿ ಅಲ್ಲ, ಹೀಗಾಗಿ ಅವರ ಒತ್ತಡಕ್ಕೆ ಆಮ್ ಆದ್ಮಿ ಪಕ್ಷ ಮಣಿತು. ಈ ರೀತಿಯಾಗಿ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ. ಹಾಗಾದ್ರೆ ಅಸಲಿ ವಿಚಾರ ಏನು? ಒಂದಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ. ಮೊದಲಿಗೆ ರಾಘವ್ ಚಡ್ಡಾ ಯಾರು ಅನ್ನೋದನ್ನು ನೋಡೋಣ. ಒಂದು ವೇಳೆ ರಾಘವ್ ಚಡ್ಡಾ ಓರ್ವ ಚಾರ್ಟೆಡ್ ಅಕೌಂಟೆಂಟ್, ಅವ್ರ ತಂದೆ ಉದ್ಯಮಿ ಆಗಿದ್ರು, ಸಾಧಾರಣ ಚೆನ್ನಾಗಿದ್ದಂಥ ಫ್ಯಾಮಿಲಿಯಲ್ಲೇ ಹುಟ್ಟಿದಂಥವ್ರು ರಾಘವ್ ಚಡ್ಡಾ. ವಿದೇಶದಲ್ಲಿ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ, ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲೇ ಓದಂಥವರು ರಾಘವ್ ಚಡ್ಡಾ. ಹೀಗಾಗಿ ಭಾಷೆಯ ಮೇಲೆ ವಿಪರೀತ ಹಿಡಿತಾ ಇದೆ, ಜೊತೆಗೆ ಬೇರೆ ಬೇರೆ ವಿಚಾರಗಳಲ್ಲಿ ಅಪಾರವಾದಂಥ ಜ್ಞಾನವನ್ನು ಕೂಡ ಸಂಪಾದನೆ ಮಾಡಿದ್ದಾರೆ. ಮೊದಲಿಗೆ ರಾಘವ್ ಚಡ್ಡಾ ಮುನ್ನೆಲೆಗೆ ಬಂದಿದ್ದು ಯಾವಾಗ ಅಂದ್ರೆ, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತೇಳಿ 2011ರಲ್ಲಿ ಅಣ್ಣಾ ಹಜಾರೆ ನೇತೃತ್ವದ ಚಳವಳಿ ನಡೀತಲ್ಲ, ಅದರಲ್ಲೇ ಅರವಿಂದ್ ಕೇಜ್ರಿವಾಲ್ ಇವರೆಲ್ಲರೂ ಕೂಡ ಮುನ್ನೆಲೆಗೆ ಬಂದಿದ್ದು. ಆ ಚಳವಳಿಯಲ್ಲಿ ರಾಘವ್ ಚಡ್ಡಾ ಕೂಡ ಭಾಗಿಯಾಗಿದ್ರು. ಆಗ ಅರವಿಂದ್ ಕೇಜ್ರಿವಾಲ್ಗೆ ಪರಿಚಯ ಆದ್ರು. ಇವರೆಲ್ಲರೂ ಕೂಡ ಸೇರ್ಕೊಂಡೆ ಆಗ ಆಮ್ ಆದ್ಮಿ ಪಕ್ಷ ಅನ್ನೋದನ್ನು ಹುಟ್ಟಾಕಿದ್ರು 2012 ಸಂದರ್ಭದಲ್ಲಿ. ಆಗ್ಲಿಂದಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಜೊತೆಗಿದ್ದಾರೆ. ಅರವಿಂದ್ ಕೇಜ್ರಿವಾಲ್ಗೆ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಲಹೆಯನ್ನ ಕೊಡ್ತಾ ಇದ್ದಿದೆ ರಾಘವ್ ಚಡ್ಡಾ. ರಾಘವ್ ಚಡ್ಡಾ ಮುನ್ನೆಲೆಗೆ ಬಂದಿದ್ದು ಯಾವಾಗ ಅಥವಾ ಜನಪ್ರಿಯತೆಯನ್ನು ಪಡ್ಕೊಂಡಿದ್ದು ಯಾವಾಗ ಅಂದ್ರೆ, ಈ ಆಮ್ ಆದ್ಮಿ ಪಕ್ಷದ ಟಿವಿ ಫೇಸ್ ಯಾರು ಅಂದ್ರೆ ರಾಘವ್ ಚಡ್ಡಾ. ತುಂಬಾ ಚಿಕ್ಕ ವಯಸ್ಸಿಗೆ ಸ್ಪೋಕ್ಸ್ ಪರ್ಸನ್ ಆಗಿದ್ದು, ಆಮ್ ಆದ್ಮಿ ಪಕ್ಷವನ್ನ ಡಿಫೆಂಡ್ ಮಾಡಿಕೊಳ್ಳುವಂತ ನಾಯಕನಾಗಿ ಬೆಳೀತಾ ಹೋಗ್ತಾರೆ. ನಾನು ಆಗ್ಲೇ ಹೇಳಿದ್ನಲ್ಲ, ಭಾಷೆ ಮೇಲೆ ಒಳ್ಳೆ ಗ್ರಿಪ್ ಇತ್ತು, ಒಳ್ಳೆ ಜ್ಞಾನ ಇತ್ತು, ಚೆನ್ನಾಗಿ ಓದ್ಕೊಂಡಿದ್ರು. ಆ ಕಾರಣಕ್ಕಾಗಿ ಟಿವಿ ಮೂಲಕ ಅಥವಾ ನ್ಯೂಸ್ ಚಾನೆಲ್ಗಳ ಮೂಲಕ ವಿಪರೀತ ಜನಪ್ರಿಯತೆ ಬಂದುಬಿಡುತ್ತೆ.
ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ, ಸೋಲ್ತಾರೆ. ಅದಾದ ಬಳಿಕ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆನ ಮಾಡ್ತಾರೆ, ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ತಾರೆ, ಶಾಸಕರಾಗಿ ಆಯ್ಕೆ ಆಗ್ತಾರೆ. ಈ ರೀತಿಯಾಗಿ ರಾಘವ್ ಚಡ್ಡಾಗೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಗ್ತಿತ್ತು. ನಿಧಾನಕ್ಕೆ ಜನಪ್ರಿಯತೆಯನ್ನು ಪಡೆದುಕೊಳ್ತಾ ಇದ್ರು. ಅರವಿಂದ್ ಕೇಜ್ರಿವಾಲ್ರ ಆಪ್ತರಾಗಿಯೂ ಕೂಡ ಗುರುತಿಸಿಕೊಂಡಿದ್ರು. 2022ರಲ್ಲಿ ಪಂಜಾಬ್ನಿಂದ ಅವರು ರಾಜ್ಯಸಭೆಗೆ ಆಯ್ಕೆಯೂ ಕೂಡ ಆಗ್ತಾರೆ. ಒಟ್ಟು 10 ಮಂದಿ ಇದ್ದಾರೆ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯರು. ಅದರಲ್ಲಿ ಒಬ್ರು ರಾಘವ್ ಚಡ್ಡಾ. ಇದು ರಾಘವ್ ಚಡ್ಡಾ ಚಿಕ್ಕದಾಗಿರುವಂತ ಹಿನ್ನೆಲೆ. ಒಟ್ಟಾರೆ ಆಮ್ ಆದ್ಮಿ ಪಕ್ಷದ ಪ್ರಮುಖ ನಾಯಕನಾಗಿದ್ರು. ಆಮ್ ಆದ್ಮಿ ಪಕ್ಷ ಪಂಜಾಬ್ನಲ್ಲಿ ಅಧಿಕಾರಕ್ಕೆ ಬರೋದ್ರಲ್ಲಿ ರಾಘವ್ ಚಡ್ಡಾ ಪಾತ್ರವೂ ಕೂಡ ಇತ್ತು. ಅಂದ್ರೆ ವಿಪರೀತವಾದಂಥ ಪ್ರಚಾರ, ಒಂದಷ್ಟು ಕಾರ್ಯತಂತ್ರ ಅಂಥದ್ದೆಲ್ಲವನ್ನು ಕೂಡ ರಾಘವ್ ಚಡ್ಡಾ ಹೆಣೆದಿದ್ರು. ಜೊತೆಗೆ ಆಮ್ ಆದ್ಮಿ ಪಕ್ಷದ ಬೆಳವಣಿಗೆಯೂ ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಪಾತ್ರವನ್ನು ಕೊಟ್ಕೊಂಡು ಬಂದಂಥವರು ರಾಘವ್ ಚಡ್ಡಾ. ರಾಘವ್ ಚಡ್ಡಾ ಇತ್ತೀಚೆಗೆ ಜನಪ್ರಿಯತೆಯನ್ನು ಗಳಿಸಿದ್ದು ಹೇಗೆ ಅಂದ್ರೆ ರಾಜ್ಯಸಭೆಯಲ್ಲಿ ಮಾತನಾಡುವ ಮೂಲಕ. ಹಿಂದೆ ರಾಘವ್ ಚಡ್ಡಾ ಮಾತು ಹೇಗಿರ್ತಿತ್ತು ಅಂದ್ರೆ ಅದು ಬಿಜೆಪಿಯನ್ನ ಟೀಕಿಸೋದು ಅಥವಾ ಬಿಜೆಪಿಯ ಸಿದ್ಧಾಂತವನ್ನ ಟೀಕಿಸೋದು, ಬರೀ ಇಷ್ಟಕ್ಕೆ ಸೀಮಿತ ಆಗಿರ್ತಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ರಾಘವ್ ಚಡ್ಡಾ ದಿಢೀರ್ ಅಂತ ಹೇಳಿ ಬದಲಾಗಿಬಿಟ್ರು. ಇತ್ತೀಚಿನ ದಿನಗಳಲ್ಲಿ ಜನಸಾಮಾನ್ಯರ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಅದು ವಿಪರೀತ ವೈರಲ್ ಆಯ್ತು. ಬರೀ ಮಾತನಾಡಿದ್ರೆ ವೈರಲ್ ಆಗ್ತಾ ಇರಲಿಲ್ಲ, ಆದ್ರೆ ಅವರು ಪ್ರೆಸೆಂಟ್ ಮಾಡ್ತಿದ್ದಂಥ ರೀತಿ, ಭಾಷೆ ಮೇಲೆ ಇದ್ದಂಥ ಹಿಡಿತ, ಜೊತೆಗೆ ಅವರು ರೆಡಿಯಾಗಿ ಬರ್ತಾ ಇದ್ದಂಥ ರೀತಿ, ತುಂಬಾ ಡೆಪ್ತ್ ಆಗಿ ಪ್ರತಿ ವಿಚಾರಗಳಿಗೆ ಸಂಬಂಧಪಟ್ಟಾಗ ಮಾತನಾಡ್ತಾ ಇದ್ರು. ಅವರು ಮಾತನಾಡಿದಂಥ ಒಂದಷ್ಟು ವಿಚಾರಗಳು ಸಮಾಜದಲ್ಲಿ ಬದಲಾವಣೆಗೂ ಕೂಡ ಕಾರಣ ಆಗಿತ್ತು. ಸರ್ಕಾರ ಅದನ್ನು ಗಂಭೀರವಾಗಿಯೂ ಕೂಡ ತೆಗೆದುಕೊಂಡಿತ್ತು. ಒಂದು 4-5 ಇಶ್ಯೂಗಳನ್ನು ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ, ಹೇಳ್ತಾ ಹೋಗ್ಬಿಟ್ರೆ ಅದು ಸಿಕ್ಕಾಪಟ್ಟೆ ಇದೆ. ಒಂದು ಪ್ರತ್ಯೇಕವಾದಂಥ ವಿಡಿಯೋ ಮಾಡ್ತೀನಿ ಅದಕ್ಕೆ ಸಂಬಂಧಪಟ್ಟ ಯಾವ ವಿಚಾರಗಳಿಗೆ ಸಂಬಂಧಪಟ್ಟ ಮಾತನಾಡಿದ್ರು ಅಂತ. ಒಂದು ಬಹಳ ಚರ್ಚೆ ಆಗಿದೆ ಅಂದ್ರೆ ಮಧ್ಯಮ ವರ್ಗಕ್ಕೆ ತೆರಿಗೆ ವಿನಾಯಿತಿಯನ್ನು ಕೊಡಬೇಕು ಅಂತ ಈ ಟ್ಯಾಕ್ಸ್ನ ಸ್ಲ್ಯಾಬ್ಗಳ ಬಗ್ಗೆ ಬಹಳ ಅದ್ಭುತವಾಗಿ ಮಾತನಾಡಿದ್ರು. ಬ್ಯಾಂಕ್ನಲ್ಲಿ ಕನಿಷ್ಠ ಠೇವಣಿಯನ್ನು ಇಟ್ಟಿಲ್ಲ ಅಂದಾಗ ದಂಡ ವಿಧಿಸ್ತಾರಲ್ಲ. ಈಗ ಫಾರ್ ಎಕ್ಸಾಂಪಲ್ HDFC ಬ್ಯಾಂಕಲ್ಲಿ ನಂಗೆ ನೆನಪಿರುವ ಹಾಗೆ 10,000 ರೂಪಾಯಿ ಇರಲೇಬೇಕು ಅಂತೇನೋ ಇದೆ ಡೆಪಾಸಿಟ್, ಅದಿಲ್ಲ ಅಂದ್ರೆ ದಂಡ ಹಾಕ್ತಾರೆ. ಆ ದಂಡವನ್ನು ತೆಗಿಬೇಕು ಅಂತ ಹೇಳಿ ಇವರು ಒತ್ತಾಯಿಸಿದ್ರು. ಇನ್ನು ಡೆಲಿವರಿ ಪಾರ್ಟ್ನರ್ಸ್ಗಳ ಬಗ್ಗೆ, ಅವರಿಗೆ ಸಾಮಾಜಿಕವಾಗಿ ಗೌರವ ಸಿಗಬೇಕು, ಅವರಿಗೆ ಒಂದು ಭದ್ರತೆ ಸಿಗಬೇಕು ಅಂತ ಹೇಳಿ ಅವರೇ ಡೆಲಿವರಿ ಬಾಯ್ ಆಗಿ ಒಂದಷ್ಟು ಕಡೆಗಳಲ್ಲಿ ಓಡಾಡಿ ಅದು ಬಹಳ ವೈರಲ್ ಆಗಿತ್ತು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದಾದ ಬಳಿಕ ಅದಕ್ಕೆ ಸಂಬಂಧಪಟ್ಟಾಗ ಸರ್ಕಾರವೂ ಕೂಡ ಒಂದು ನಿರ್ಧಾರವನ್ನು ತೆಗೆದುಕೊಳ್ತು. ಇಂಪ್ಯಾಕ್ಟ್ ಆಯಿತು ಅವರು ಮಾತನಾಡಿದ್ದು, ಅವರು ತೆಗೆದುಕೊಂಡಂತ ಒಂದಷ್ಟು ಡಿಸಿಷನ್ಗಳೆಲ್ಲವೂ ಕೂಡ. ಮತ್ತೊಂದು ತಂದೆಗೂ ಕೂಡ ಪಿತೃತ್ವ ರಜೆಯನ್ನು ಕೊಡಬೇಕು ಅಂತ ಹೇಳಿ. ಈಗ ತಾಯಿ ಕೊಡ್ತಾರಲ್ಲ, ಅದೇ ರೀತಿಯಾಗಿ ತಂದೆಯೂ ಕೂಡ ಪ್ರಮುಖ ಪಾತ್ರ ವಹಿಸ್ತಾರೆ, ಅವರಿಗೂ ರಜೆ ಕೊಡಬೇಕು ಅಂತ ಅದನ್ನ ವಿಸ್ತೃತವಾಗಿ ಮಾತನಾಡಿದ್ರು. ರೈಟ್ ಟು ರೀಕಾಲ್ ಬಹಳ ಚೆನ್ನಾಗಿತ್ತು. ಇದೇನು ಅಂದ್ರೆ ಈಗ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದು ನಾವೇ ಅಲ್ವಾ, ನಾವೇ ಅವ್ರಿಗೆ ಕೆಲಸ ಕೊಡ್ತೀವಿ, ನಾವೇ ಅವ್ರಿಗೆ ಆಯ್ಕೆ ಮಾಡ್ತೀವಿ. ಸ್ವಲ್ಪ ಪ್ರಜಾಕೀಯದ ಕಾನ್ಸೆಪ್ಟ್ ಕೂಡ ಹಿಂಗೆ ಇದೆ. ಮಧ್ಯದಲ್ಲಿ ಏನಾದರೂ ಶಾಸಕ ಭ್ರಷ್ಟಾಚಾರವನ್ನ ಮಾಡಿದ್ರೆ, ಕೆಲಸ ಸರಿ ಮಾಡ್ತಿಲ್ಲ ಅಂತ ಸಾರ್ವಜನಿಕರಿಗೆ ಅನ್ಸಿದ್ರೆ, ಆತನನ್ನ ಶಾಸಕ ಸ್ಥಾನದಿಂದಲೂ ಕೂಡ ಮಧ್ಯದಲ್ಲೇ ಕೆಳಗಿಳಿಸುವಂತ ಹಕ್ಕನ್ನ ಜನರಿಗೆ ಕೊಡಬೇಕು ಅಂತ. 5 ವರ್ಷದವರೆಗೆ ಕಾಯೋದು ಬೇಡ, ಬರೀ 2 ವರ್ಷ 2.5 ವರ್ಷ ಅಂದ್ರೆ 2 ವರ್ಷದಲ್ಲೇ ಜನರಿಗೆ ಇಳಿಸುವಂತ ಇದನ್ನ ಕೊಡಬೇಕು ಅಂತ ಬಹಳ ಚೆನ್ನಾಗಿ ವಿಸ್ತೃತವಾಗಿ ಮಾತನಾಡಿದ್ರು. ಅದೇ ರೀತಿಯಾಗಿ ವಿಮಾನ ನಿಲ್ದಾಣಗಳಲ್ಲಿ ಬಜೆಟ್ ಕೆಫೆ ಇರಬೇಕು ಅಂತೇಳಿ. ಅಂದ್ರೆ ವಿಮಾನ ನಿಲ್ದಾಣ ಅಂದಾಗ ಮುಂಚೆ ಬರೀ ಶ್ರೀಮಂತರು ಹೋಗ್ತಾ ಇದ್ರು ಅಂತಿತ್ತಲ್ಲ, ಈಗ ಬಡವರು ಕೂಡ ಹೋಗ್ತಾರೆ ಅಥವಾ ಮಧ್ಯಮ ವರ್ಗದವರು ಕೂಡ ಹೋಗ್ತಾರೆ. ಅಲ್ಲಿ ಒಂದು ನೀರಿನ ಬಾಟಲ್ ತೆಗೆದುಕೊಳ್ಬೇಕು ಅಂದ್ರೆ 150-200 ರೂಪಾಯಿ ಕೊಡಬೇಕು, ಅದನ್ನು ಇಳಿಸಬೇಕು ಅಂತ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿತ್ತು. ಹಾಗೆ ಕಲಬೆರಕೆ ಆಹಾರಕ್ಕೆ ಸಂಬಂಧಪಟ್ಟಾಗ ಮಾತನಾಡ್ತಾ ಇದ್ರು. ಟೆಲಿಕಾಂ ಕಂಪನಿಗಳ ಡೇಟಾವನ್ನ ಕದಿತಾರಲ್ಲ, ನಾವು ಉಳಿಸ್ತೀವಲ್ಲ ಡೇಟಾ, ಅದನ್ನು ಅವ್ರು ಹೇಗೆ ಕದೀತಾರೆ ಅಂತೇಳಿ ಬಹಳ ಚೆನ್ನಾಗಿ ಅದನ್ನು ಮಾತನಾಡಿದ್ರು. ಅದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಕಾರ್ಮಿಕರಿಗೆ ಸಂಬಂಧಪಟ್ಟಾಗ ಮಾತನಾಡಿದ್ರು, ಅವರಿಗೆ ಗೌರವಯುತವಾದಂಥ ವೇತನ ಸಿಗಬೇಕು ಅಂತ. ಹೀಗೆ ತುಂಬಾ ವಿಚಾರಗಳಿಗೆ ಸಂಬಂಧಪಟ್ಟ ಮಾತನಾಡಿದ್ರು. ಪ್ರತಿಯೊಂದು ಮಾತು ಕೂಡ ವಿಪರೀತ ವೈರಲ್ ಆಗ್ತೈತೆ. ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ಅವರ ಹಿಂದಿನ ಭಾಷಣಗಳನ್ನು ನೋಡಿ, ಬಹಳ ಚೆನ್ನಾಗಿದಾವ ಆ ಮಾತುಗಳೆಲ್ಲವೂ ಕೂಡ. ಆದರೆ ಇತ್ತೀಚಿನ ಭಾಷಣಗಳು ಯಾವುದೋ ಒಂದು ಪಕ್ಷವನ್ನ ಟೀಕೆ ಮಾಡ್ತಿರೋ ರೀತಿಯಲ್ಲಿ ಇರ್ತಿರ್ಲಿಲ್ಲ, ಅಥವಾ ಸರ್ಕಾರವನ್ನ ಟೀಕೆ ಮಾಡ್ತಿರೋ ರೀತಿಯಲ್ಲಿ ಇರ್ತಾ ಇರಲಿಲ್ಲ. ಒಟ್ಟಾರೆಯಾಗಿ ಸಾರ್ವಜನಿಕ ಸಮಸ್ಯೆಗಳ ಸಂಬಂಧಪಟ್ಟಾಗ ಮಾತನಾಡ್ತಾ ಇದ್ರು. ಅದು ಎಷ್ಟರ ಮಟ್ಟಿಗೆ ಜನಪ್ರಿಯತೆಯನ್ನು ತಂದುಕೊಟ್ಟು ಬಿಡ್ತು ಅಂದ್ರೆ, ಇತ್ತೀಚೆಗೆ ಒಂದು ಹಂತಕ್ಕೆ ಆಮ್ ಆದ್ಮಿ ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಅಂತ ನಾವು ನೆನಪು ಮಾಡ್ಕೊಳ್ತಾ ಇದ್ವಲ್ಲ, ಇತ್ತೀಚೆಗೆ ಆಮ್ ಆದ್ಮಿ ಅಂದ್ರೆ ರಾಘವ್ ಚಡ್ಡಾ ಅನ್ನೋಷ್ಟರ ಮಟ್ಟಿಗೆ ಆಗಿಬಿಟ್ಟಿದ್ರು. ಮುಂದಿನ ಪಂಜಾಬ್ CM ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಜನ ಕರೀತಾ ಇದ್ರು. ಇಂಥ ಜನನಾಯಕರು ಬರಬೇಕು ಅಂತಲೂ ಕೂಡ ಜನ ಮಾತಾಡ್ತಾ ಇದ್ರು. ಒಟ್ಟಾರೆಯಾಗಿ ಇದು ರಾಘವ್ ಚಡ್ಡಾ ಜನಪ್ರಿಯತೆಗೆ ಸಂಬಂಧಪಟ್ಟ ಹಾಗೆ. ಓಕೆ, ಇಷ್ಟೆಲ್ಲ ಆಗಿತ್ತಾ, ಇದ್ರ ನಡುವೆ ಒಂದು ಮಾತು ಸ್ಪ್ರೆಡ್ ಆಗ್ತಾನೇ ಇತ್ತು. ಅದೇನು ಅಂದ್ರೆ, ರಾಘವ್ ಚಡ್ಡಾ ಬಿಜೆಪಿಗೆ ಹೋಗ್ಬಿಡ್ತಾರಂತೆ ಎನ್ನುವ ರೀತಿಯಲ್ಲಿ. ಯಾಕೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಏನಾಗಿತ್ತು ಅಂದ್ರೆ, ಮೊದಲಿಗೆ ಬಿಜೆಪಿಯನ್ನ ವಿಪರೀತವಾಗಿ ಟೀಕಿಸ್ತಾ ಇದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ಬಿಜೆಪಿ ವಿರುದ್ಧವಾಗಿ ಒಂದಲ್ಲ ಒಂದು ಪೋಸ್ಟ್ ಇರ್ತಾ ಇತ್ತು. ಆದ್ರೆ ಇತ್ತೀಚೆಗೆ ರಾಜ್ಯಸಭೆಯಲ್ಲೂ ಕೂಡ ಬಿಜೆಪಿ ವಿರುದ್ಧವಾಗಿ ಟೀಕೆ ಇರ್ತಾ ಇರಲಿಲ್ಲ, ನರೇಂದ್ರ ಮೋದಿ ವಿರುದ್ಧವಾಗಿ ಟೀಕೆ ಇರ್ತಾ ಇರಲಿಲ್ಲ. ಆಮ್ ಆದ್ಮಿ ಪಕ್ಷದ ಸ್ಟ್ಯಾಂಡ್ ಏನಿದೆ ಅದರ ಜೊತೆಗೆ ರಾಘವ್ ಚಡ್ಡಾ ನಿಂತ್ಕೋತಾ ಇರಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಿಜೆಪಿಯನ್ನ ಟೀಕೆ ಮಾಡ್ತಾ ಇರಲಿಲ್ಲ. ಇದು ಒಂದು ವಿಚಾರ. ಮತ್ತೊಂದೇನಾಗಿತ್ತು ಅಂದ್ರೆ, ಈ ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಅವರೆಲ್ಲರೂ ಕೂಡ ಜೈಲಿಗೆ ಹೋದಾಗ ಆರಂಭದಲ್ಲಿ ರಾಘವ್ ಚಡ್ಡಾ ಟೀಕೆ ಮಾಡಿದ್ರು. ಅದಾದ ಬಳಿಕ ಕಂಪ್ಲೀಟ್ ಸೈಲೆಂಟ್ ಆಗಿಬಿಟ್ಟಿದ್ರು. ಆಮ್ ಆದ್ಮಿ ಪಕ್ಷ ಕಂಪ್ಲೀಟ್ ಒಂದು ರೀತಿಯಲ್ಲಿ ಕೆಳಗೆ ಬಿದ್ದು ಹೋಯ್ತು ಎನ್ನುವ ಹಂತಕ್ಕೆ ಬಂದಿತ್ತಲ್ಲ, ಚುನಾವಣೆಯಲ್ಲೂ ಕೂಡ ಸೋತ್ಬಿಟ್ರಲ್ಲ. ಆ ಸಂದರ್ಭದಲ್ಲಿ ರಾಘವ್ ಚಡ್ಡಾ ಇಲ್ಲಿ ಇರಲೇ ಇಲ್ಲ. ಅವರು ಕಣ್ಣಿನ ಶಸ್ತ್ರಚಿಕಿತ್ಸೆ ಅಂತೇಳಿ ಸೀದಾ ಲಂಡನ್ಗೆ ಹೋಗಿಬಿಟ್ಟಿದ್ರು. ಅಂದ್ರೆ ತಮ್ಮ ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡ್ರು ಅಂತ ಹೇಳಿ ಆಮ್ ಆದ್ಮಿ ಪಕ್ಷದ ನಾಯಕರಿಗೆ ಸಿಟ್ಟಿತ್ತು. ಇದು ಒಂದು.
ಇತ್ತೀಚೆಗೆ ಅರವಿಂದ್ ಕೇಜ್ರಿವಾಲ್ ಜೈಲಿಂದ ಹೊರಗಡೆ ಬಂದ್ರು, ಆಮ್ ಆದ್ಮಿ ಪಕ್ಷದ ನಾಯಕರು ಜೈಲಿಂದ ಹೊರಗಡೆ ಬಂದ್ರು, ಅವರಿಗೆ ಕ್ಲೀನ್ ಚಿಟ್ ಸಿಕ್ತು, ನಿಮ್ಗೆ ಗೊತ್ತಿರುವಂತ ವಿಚಾರ. ಆ ಸಂದರ್ಭದಲ್ಲೂ ಕೂಡ ಅವರ ಪರವಾಗಿ ರಾಘವ್ ಚಡ್ಡಾ ಮಾತಾಡಲೇ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಒಂದು ಪೋಸ್ಟ್ ಅನ್ನು ಕೂಡ ಹಾಕಲಿಲ್ಲ. ಈ ಮೂಲಕ ರಾಘವ್ ಚಡ್ಡಾ ಆಮ್ ಆದ್ಮಿ ಪಕ್ಷದಿಂದ ಸಂಪೂರ್ಣವಾಗಿ ಅಂತರವನ್ನ ಕಾಯ್ದುಕೊಂಡು ಬಿಟ್ಟಿದ್ರು. ಆಮ್ ಆದ್ಮಿ ಪಕ್ಷದ ಪರವಾಗಿ ಎಲ್ಲೂ ಕೂಡ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾನೆ ಇರಲಿಲ್ಲ. ಇದು ಸಹಜವಾಗಿ ಆಮ್ ಆದ್ಮಿ ಪಕ್ಷದ ನಾಯಕರು ಹಾಗೆ ರಾಘವ್ ಚಡ್ಡಾ ನಡುವೆ ಒಂದು ಘರ್ಷಣೆಗೆ, ಸಂಘರ್ಷಕ್ಕೆ ಕಾರಣ ಆಗಿತ್ತು. ರಾಘವ್ ಚಡ್ಡಾ ಹೀಗೆ ಯಾಕೆ ಮಾಡಿದ್ರು ಗೊತ್ತಿಲ್ಲ, ಅದನ್ನು ಅವರೇ ಹೇಳಬೇಕಾಗತ್ತೆ. ಈಗ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ. ನನ್ನ ಪ್ರಕಾರ ಮುಂದೆ ಏನೋ ಒಂದಷ್ಟು ಬದಲಾವಣೆ ಆಗ್ಬೋದು. ಮುಂದೆ ರಾಜ್ಯಸಭೆ ಟಿಕೆಟ್ ಕೊಡುವಂಥ ಸಾಧ್ಯತೆ ತೀರಾ ಕಡಿಮೆ ಇದೆ. ಹೀಗಾಗಿ ರಾಘವ್ ಚಡ್ಡಾ ಬೇರೆ ಏನಾದರೂ ಡಿಸಿಷನ್ ತೆಗೆದುಕೊಳ್ತಾರಾ, ಅಥವಾ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲದ ರೀತಿಯಲ್ಲಿ ಬೇರೆ ಏನಾದರೂ ಇವ್ರಿಗೆ ಜವಾಬ್ದಾರಿಯನ್ನು ವಹಿಸುವಂತ ಪ್ಲಾನ್ ಆಗ್ತಿದೆಯಾ ಗೊತ್ತಿಲ್ಲ. ಆದರೆ ಚರ್ಚೆ ಅಂತೂ ಆಗ್ತಾ ಇದೆ. ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ. ಧನ್ಯವಾದ.